ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಬಲಮುರಿ ಗಣಪತಿ ದೇವಸ್ಥಾನದ ಬೋನಂತಾಯ ವೇದಿಕೆಯಲ್ಲಿ ಉಪನಯನ ಕಾರ್ಯಕ್ರಮ ಇದ್ದದ್ದು. ನನ್ನ ಕಳೆದ ವ್ಲಾಗನ್ನು ನೋಡಿದರೆ ಗೊತ್ತಾಗ್ತದೆ. ಕ್ಷಿತೀಶನ ಅರಶಿನ ಎಣ್ಣೆ ಶಾಸ್ತ್ರ ಅಂತ ಒಂದು ವ್ಲಾಗ್ ಹಾಕಿದ್ದೆ. ಈ ಕ್ಷಿತೀಶನ ನಾಂದಿ ಶಾಸ್ತ್ರದ ಮೊದಲಿರುವಂಥ ಅರಶಿನ ಎಣ್ಣೆ ಶಾಸ್ತ್ರದ ಬ್ಲಾಗ್ ಹಾಕಿದ್ದೆ ನಾನು ವಿಡಿಯೋ ಮಾಡಿ. ಅದೇ ಹುಡುಗನ ಉಪನಯನದ ಕಾರ್ಯಕ್ರಮ ಇವತ್ತು ಬಾಲಭೋಜನ. ಉಪನಯನ ಆಗುವ ಮುಂಚೆ ಬಾಲಭೋಜನ ಅಂತ ಒಂದು ಕಾರ್ಯಕ್ರಮ ಇರ್ತದೆ. ಆ ಬಾಲಭೋಜನ ಕಾರ್ಯಕ್ರಮಕ್ಕೆ ಮಗನನ್ನು ಕರೆದಿದ್ರು ವಟುವಿನ ಜೊತೆ ಕೂತ್ಕೊಳ್ಳಿಕ್ಕೆ. ಸೊ ಬೆಳಗ್ಗೆ ಬೇಗ ಎದ್ದು ಮಗನನ್ನು ಕರ್ಕೊಂಡು ನಾನು ಇಲ್ಲಿ ಬಲಮುರಿ ದೇವಸ್ಥಾನಕ್ಕೆ ಬಂದೆ, ಬೋನಂತಾಯ ವೇದಿಕೆಗೆ. ನಾವು ಸ್ಕೂಟಿಯಲ್ಲಿ ಬಂದ ಕಾರಣ ಪಾಪ ಮಗನಿಗೆ ಸ್ವಲ್ಪ ಚಳಿ ಆಗ್ತಾ ಇತ್ತು, ಹಾಗೆ ನಡುಗ್ತಾ ಇದ್ದ. ಆದರೆ ಪಾಪ ಟೀ ಶರ್ಟ್ ಎಲ್ಲ ಬಿಚ್ಚಿ ಶಾಲ್ ಹೊದಿಸಿ ಕೂತ್ಕೊಳ್ಳಿಸಲಿಕ್ಕೆ ಆರಾಮದಲ್ಲಿ ಬಿಟ್ಟ. ಹಾಗಾಗಿ ನನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಅವನು ಅಳ್ತಾ ಇದ್ದರೆ ಟೀ ಶರ್ಟ್ ಹಾಕಿಸಿ ಕೂತ್ಕೊಳ್ಳಿಸ್ಬೇಕಿತ್ತು. ಇರಲಿ, ಅದೆಲ್ಲ ಮಕ್ಕಳ ಕತೆ ಆಯಿತಾ. ಈ ಬಾಲಭೋಜನ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಒಂದನೇದು ತಾಯಿಯಾದವಳು ಅಂತಿಮವಾಗಿ ವಟುವಿಗೆ ತಿನ್ನಿಸೋದು ಅಂತ ಲೆಕ್ಕ. ಉಪನಯನ ಆದ ನಂತರ ತಾಯಿಯಾದವಳು ಮಗನಿಗೆ ತಿನ್ನಿಸ್ಲಿಕ್ಕಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲೆಲ್ಲ ಉಪನಯನ ಆದ ನಂತರ ವೇದಾಧ್ಯಯನಕ್ಕೆ ತೆರಳುವಂಥದ್ದು. ಇದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಈ ಥರ ವಟುವಿನ ಜೊತೆ ಇರುವವರಿಗೆ ಆಹಾರ ಕೊಟ್ಟರೆ, ಅಂದರೆ ಅನ್ನದಾನವನ್ನು ಮಾಡಿದರೆ ವಟುವಿಗೆ ಒಳ್ಳೆಯದಾಗ್ತದೆ. ಮುಂದೆ ವಿದ್ಯೆ ಮತ್ತು ಸತ್ಪ್ರವೃತ್ತಿ ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ಒದಗಿ ಬರ್ತದೆ ಅಂತ ಹೇಳುವ ಒಂದು ನಂಬಿಕೆ ಕೂಡ ಉಂಟು. ಹಾಗಾಗಿ ಬಾಲಭೋಜನ ಸಮಯದಲ್ಲಿ ಉಪನಯನ ಸಂಸ್ಕಾರ ಆಗದೇ ಇರುವಂತಹ ಮಕ್ಕಳಿಗೆ ಅನ್ನದಾನವನ್ನು ಮಾಡುವ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಈಗೆಲ್ಲ ಒಬ್ಬರನ್ನೇ ಕೂತ್ಕೊಳ್ಳಿಸೋದು, ಅಷ್ಟು ಜನ ಮಕ್ಕಳೆಲ್ಲ ಸಿಕ್ಕುವುದಿಲ್ಲ ಅಂಥೇಳಿ ಆಯಾಯ ಕಾಲಕ್ಕೆ ಮಾರ್ಪಾಡು ಹೊಂದಿಕೊಂಡು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಬಾಲಭೋಜನವನ್ನು ಮಾಡಲಿಕ್ಕೆ ಭಾರ್ಗವನನ್ನು ಕರೆದಿದ್ರು. ಹಾಗಾಗಿ ಅವನನ್ನು ಕರೆದುಕೊಂಡು ಹೋಗಿದ್ದೆ. ಈ ಬಾಲಭೋಜನ ಮಾಡಿಸುವಾಗ ಅದಕ್ಕೆ ಅನ್ನ ಹಾಲು ಅಥವಾ ಅನ್ನ ಮೊಸರು ಈ ಥರ ಕೊಡ್ತಾರೆ. ಆಮೇಲೆ ಈಗೆಲ್ಲ ಮಕ್ಕಳಿಗೆ ಹೊಟ್ಟೆ ತುಂಬುವ ಹಾಗೆ ತಿಂಡಿ ಏನಾದರೂ ಕೊಡ್ತಾರೆ. ಇಲ್ಲಿ ನೋಡಿ, ಭಕ್ತಿಯಲ್ಲಿ ನನ್ನ ಮಗ ಅಷ್ಟನ್ನು ಊಟ ಮಾಡಿದ. ನಾನೇ ಕೊಡೋದಾದರೆ ಅದು ಮೆಚ್ತಿರಲಿಲ್ಲ, ಅವನಿಗೆ ಚಪ್ಪೆ ಅಂತ ಹೇಳ್ತಿದ್ದ. ಅವನಾಗಿ ಊಟ ಮಾಡುವ ಕಾರಣ ಚಂದ ಊಟ ಮಾಡಿದ. ಇದು ವಟುವಿನ ತಾಯಿ ಕ್ಷಿತೀಶ ಶಂಕರ ಬೋನಂತಾಯನ ಅಮ್ಮ ಸುಪ್ರಭಾ ಬೋನಂತಾಯ ಅಂಥೇಳಿ. ಇವರು ನನ್ನ ಗಂಡನ ಸೋದರತ್ತೆಗೆ. ಅವರ ಎಂಬ್ರಾಯ್ಡ್ರಿ ವರ್ಕ್ ನನಗೆ ಭಾರಿ ಇಷ್ಟ ಆಗಿತ್ತು ನೋಡಿ. ಎಳೆಗರು ತಾಯಿಯ ಹಾಲನ್ನು ಕುಡಿಯುವಂಥ ಒಂದು ಎಂಬ್ರಾಯ್ಡ್ರಿ ವರ್ಕ್ ಚಂದ ಮಾಡಿ ರೆಡಿಯಾಗಿತ್ತು. ಕೆಲವೊಂದು ಪ್ರಕೃತಿಯ ದೃಶ್ಯಗಳು ಮನಸ್ಸಲ್ಲೇ ಉಳ್ಕೊಂಡು ಬಿಡ್ತದೆ ಆಯಿತಾ. ನಾವು ಯಾವುದೋ ಹಿಲ್ ಸ್ಟೇಷನಿಗೆ ಹೋಗ್ತೇವೆ, ಇಲ್ಲೇ ಪಕ್ಕದಲ್ಲಿ ನಮ್ಮಲ್ಲಿ ಹತ್ತಿರ ಇರುವಂತಹ ಬ್ಯೂಟಿಫುಲ್ ವ್ಯೂವನ್ನು ಮಿಸ್ ಮಾಡ್ಕೊಂಡಿರ್ತೇವೆ ಆಯಿತಾ. ಈ ಬ್ಯೂಟಿಫುಲ್ ವ್ಯೂ ನೋಡಿ ಬೆಳಗ್ಗೆ ಬಲಮುರಿ ದೇವಸ್ಥಾನದ ಬೋನಂತಾಯ ವೇದಿಕೆಯಿಂದ. ಹಾಗೆ ಈ ಹುಡುಗಿ ಕ್ಷಿಪ್ರ ಗಾಯತ್ರಿ ಬೋನಂತಾಯ ಅಂಥೇಳಿ, ಇವಳು ಇವತ್ತಿನ ವಟುವಿನ ಅಕ್ಕ. ಅವಳು ಕೂಡ ನೋಡಿ ಚಂದ ಮಾಡಿ ರೆಡಿಯಾಗಿದ್ಲು. ತಲೆ ಅಲಂಕಾರ ಎಲ್ಲ ನನಗೆ ಭಾರಿ ಇಷ್ಟ ಆಗಿತ್ತು. ಮುಂದೊಮ್ಮೆ ಪುಟ್ಟಕ್ಕನಿಗೆ ಈ ಥರ ಮಾಡಬೇಕು ಅಂತ ಹೇಳುವ ಆಲೋಚನೆ ಕೂಡ ಬಂತು. ಸಹಜ ಆಲೋಚನೆ ಅಂತಲೇ ಹೇಳುವ. ತಾಯಿಯಾದವಳಿಗೆ ಹಾಗೆಲ್ಲ ಒಂದು ಹುಡುಗಿ ಇದ್ದರೆ ಮಗಳಿದ್ದರೆ ಚಂದ ಮಾಡಿ ಅವಳನ್ನು ಅಲಂಕಾರದಲ್ಲಿ ನೋಡ್ತು ಅಂತ ಹೇಳಿದರೆ ಇಷ್ಟ ಅಂತೆ. ಇಲ್ಲಿ ವಟುವನ್ನು ವೇದಿಕೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಭಾರ್ಗವನೆಲ್ಲ ಓಡಬೇಡ ಅಂತ ಹೇಳ್ತಿದ್ದೆ. ಹಾಗಾಗಿ ಎಂತಕ್ಕೆ ಅಂತ ಕೇಳಿದ್ದ ಅವನ ರಿಯಾಕ್ಷನ್ ಅದಕ್ಕೆ. ಆಮೇಲೆ ಇಲ್ಲಿ ಯಜ್ಞೋಪವೀತ ಧಾರಣೆ. ಈಗ
ಮೊದಲಿಗೆ ಉಪನಯನವನ್ನು ಮಾಡುವುದು ಅಂದರೆ ಯಜ್ಞೋಪವೀತವನ್ನು ಯಾಕೆ ಧಾರಣೆ ಮಾಡಿಸ್ತಾರೆ ಅಂತ ಕೇಳಿದರೆ, ಒಂದು ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ, ಇನ್ನೊಂದು ಗಾಯತ್ರಿ ಮಂತ್ರವನ್ನು ಬೋಧಿಸಲಿಕ್ಕೆ, ಹಾಗೂ ಧರ್ಮ ಶಿಸ್ತು ಹಾಗೂ ಕರ್ತವ್ಯಬದ್ಧ ಜೀವನವನ್ನು ನಡೆಸಲಿಕ್ಕೋಸ್ಕರ ಯಜ್ಞೋಪವೀತವನ್ನು ಧಾರಣೆ ಮಾಡಿಸ್ತಾರೆ. ಯಜ್ಞೋಪವೀತ ಅಂತ ಹೇಳಿದರೆ ಉಂಟಲ್ಲ, ಅದು ಕೇವಲ ಜನಿವಾರ ಮಾತ್ರ ಅಲ್ಲ ಆಯಿತಾ, ಅದು ಧರ್ಮ, ಜ್ಞಾನ ಮತ್ತು ಕರ್ತವ್ಯದ ಸಂಕೇತವನ್ನು ತೋರಿಸ್ತದೆ. ಯಜ್ಞೋಪವೀತದಲ್ಲಿ 3 ಎಳೆ ಇರ್ತದೆ ಆಯಿತಾ. 3 ಎಳೆಯನ್ನು ಸೇರಿದರೆ ಒಂದು ಜನಿವಾರ. ಆ 3 ಎಳೆ ಏನನ್ನೆಲ್ಲ ತಿಳಿಸ್ತದೆ ಅಂತ ಹೇಳಿದರೆ, 1 ದೇವಋಣ, 2 ಋಷಿ ಋಣ, 3ನೇದು ಪಿತೃಋಣ. ಈ 3 ಋಣಗಳನ್ನು ಅದು ಹೇಳ್ತದೆ. ನಾವು ದೇವರ ಕಾರ್ಯ ಮಾಡುವಂಥವರಲ್ಲಿ ಬದ್ಧರಾಗಿರಬೇಕು. ಋಷಿ ಋಣ ಅಂದರೆ ಋಷಿಗಳು ಅಂದರೆ ಗುರುಗಳು ಹೇಳಿಕೊಟ್ಟಂತಹ ವೇದ, ಉಪನಿಷತ್ತು, ಧರ್ಮ, ಧಾರ್ಮಿಕತೆಯನ್ನು ಶಿಸ್ತುಬದ್ಧರಾಗಿ ಕಲಿತುಕೊಳ್ಳುವುದು. ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬರುವುದು. ಆ ಮೂಲಕ ಗುರುಗಳ ಋಣವನ್ನು ತೀರಿಸುವುದು. ಇನ್ನು 3ನೇದು ಪಿತೃಋಣ ಅಂದರೆ ನಮ್ಮ ಹಿರಿಯರನ್ನು ನಾವು ಗೌರವಯುತವಾಗಿ ನೋಡಿಕೊಳ್ಳುವುದು, ಜೊತೆಗೆ ಅವರ ಕೊನೆಯ ಕಾಲದ ನಂತರ, ಅವರ ಕಾಲದ ಕೊನೆಯಲ್ಲಿ ನಂತರದ ದಿನಗಳಲ್ಲಿ ಅವರ ಕಾರ್ಯವನ್ನು ಮಾಡಿ ಪಿತೃಋಣವನ್ನು ತೀರಿಸುವಂಥದ್ದು. ಈ 3 ಋಣವನ್ನು ಈ ಜನಿವಾರದ ಎಳೆಗಳು ನಮಗೆ ಹೇಳ್ತದೆ ಆಯಿತಾ. ಇನ್ನು ಜನಿವಾರವನ್ನು ಎಡದಿಂದ ಬಲಕ್ಕೆ ಹಾಕೋದು ಯಾಕೆಂತ ಹೇಳಿದರೆ, ಅದು ಶುಭವನ್ನು ಸೂಚಿಸ್ತದೆ. ಮತ್ತು ಸಂಧ್ಯಾವಂದನೆ, ಜಪ, ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ಹಾಗೂ ಧಾರ್ಮಿಕ ಜೀವನವನ್ನು ಹಾಗೆ ನಿತ್ಯ ಜೀವನವನ್ನು ನಡೆಸುವುದನ್ನು ತಿಳಿಸ್ತದೆ. ಎಡದಿಂದ ಬಲಪಾರ್ಶ್ವಕ್ಕೆ ಹಾಕಿಕೊಂಡಾಗ ಅದು ಹೃದಯದ ಮೂಲಕ ಆ ಜನಿವಾರವು ಹಾದು ಹೋದಾಗ ನಮಗೆ ಅಲ್ಲಿ ಒಂದು ಶಕ್ತಿ ಕೊಡ್ತದೆ. ಅದರ ಜೊತೆಗೆ ನಾವು ಇನ್ನೊಬ್ಬರನ್ನು ಗೌರವಯುತವಾಗಿ ನೋಡಿಕೊಳ್ಳುವುದು, ಅವರನ್ನು ಗೌರವಯುತವಾಗಿ ಮಾತನಾಡಿಸುವುದು ಹಾಗೂ ನಮ್ಮಲ್ಲಿ ಶಾಂತಿಯನ್ನು ಮೂಡಿಸುವಂತೆ ಅದು ಪ್ರೇರೇಪಿಸ್ತದೆ ಅಂತ ಹೇಳೋದು ಒಂದು ನಂಬಿಕೆ. ಹಾಗಾಗಿ ನಮ್ಮ ನಿತ್ಯ ಜೀವನದಲ್ಲಿಯೂ ಹಾಗೂ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಯಜ್ಞೋಪವೀತ ಅಂದರೆ ಜನಿವಾರವನ್ನು ಎಡದಿಂದ ಬಲಕ್ಕೆ ಧರಿಸುವಂಥದ್ದು. ಇನ್ನು ಯಾವಾಗ ಬಲದಿಂದ ಎಡಕ್ಕೆ ನಾವು ಜನಿವಾರವನ್ನು ಧರಿಸೋದು ಅಂತ ಹೇಳಿದರೆ, ಪಿತೃ ಕಾರ್ಯ ಹಾಗೂ ಶ್ರಾದ್ದ ಕಾರ್ಯಕ್ರಮ ಮಾಡುವಾಗ, ಅಂದರೆ ಶೌಚದ ಕಾರ್ಯಕ್ರಮವನ್ನು ಮಾಡುವಾಗ, ಅಂದರೆ ಅದು ಒಂದು ಬೇಸರದ ಕಾರ್ಯಕ್ರಮ ಅಲ್ವಾ, ಅಂಥ ಸಂದರ್ಭವನ್ನು ಸೂಚಿಸಲಿಕ್ಕೆ ಯಜ್ಞೋಪವೀತವನ್ನು ಎಡದಿಂದ ಬಲಕ್ಕೆ ಹಾಕ್ತಾರೆ. ಉಪನಯನ ಆದ ನಂತರ ವಟುವನ್ನು ದ್ವಿಜ ಅಂತ ಕರೀತಾರೆ. ಯಾಕೆ ದ್ವಿಜ ಅಂತ ಕರೀತಾರೆ ಅಂತ ಹೇಳಿದರೆ, ಆ ವಟುವಿಗೆ ಇದು 2ನೇ ಜನ್ಮ ಅಂತ ಲೆಕ್ಕ ಆಯ್ತಾ. ದ್ವಿಜನ್ಮ ಅಂತ ಕೂಡ ಕರೀತಾರೆ. ಇಲ್ಲಿ ಅವನು ಬ್ರಹ್ಮಚರ್ಯ ಜೀವನವನ್ನು ಸ್ವೀಕರಿಸ್ತಾನೆ ವೇದಾಧ್ಯಯನ ಮಾಡಲಿಕ್ಕೆ, ಹಾಗೆ ಮುಂದಿನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಕಲಿತುಕೊಳ್ಳಲಿಕ್ಕೆ. ಇಂಥ ಸಂದರ್ಭದಲ್ಲಿ ಅದನ್ನು ಸೂಚಿಸಲಿಕ್ಕೆ ಆತನಿಗೆ ಮುಸುಕನ್ನು ಹಾಕುವ ಪದ್ಧತಿ ಹವ್ಯಕ ಬ್ರಾಹ್ಮಣ ಸಮುದಾಯದಲ್ಲಿ ಉಂಟಾಯ್ತಾ. ಇದು ಅವನಿಗೆ 2ನೇ ಜನ್ಮ ಅಂತ ಹೇಳಿ ಸೂಚಿಸ್ತದೆ. ಅದರ ಜೊತೆಗೆ ಗಾಯತ್ರಿ ಮಂತ್ರವನ್ನು ಬೋಧಿಸಲಿಕ್ಕೆ ಕೂಡ ಮುಸುಕನ್ನು ಹಾಕ್ತಾರೆ. ಇದು ಯಾಕೆ ಮುಸುಕನ್ನು ಹಾಕ್ತಾರೆ ಅಂತ ಹೇಳಿದರೆ, ಒಂದು ಆತನಿಗೆ ಹೊರಗಿನ ಬೇರೆ ಯಾವುದೋ ಒಂದು ದೃಶ್ಯವನ್ನು ನೋಡಿ ಮನಸ್ಸು ಆ ಕಡೆ ವಾಲಬಾರ್ದು ಈ ಒಂದು ಮಂತ್ರೋಪದೇಶ ಆಗುವಾಗ ಅಂಥೇಳಿ, ಮತ್ತೊಂದು ಗಾಯತ್ರಿ ಮಂತ್ರವನ್ನು ಜೋರಾಗಿ ಹೇಳಬಾರ್ದು ಅಂತ ಹೇಳುವ ಒಂದು ನಂಬಿಕೆ, ಒಂದು ವಿಷಯ ಹಿಂದಿನಿಂದ ಉಂಟು. ಹಾಗಾಗಿ ಆಮೇಲೆ ಅದು ವಟುವಿಗೆ ಹೇಳಿ ಬೋಧಿಸಿ, ನೀನು ಮುಂದೆ ಇದನ್ನು ಸಂಧ್ಯಾವಂದನೆ ಮಾಡುವಾಗ ಯಾವಾಗಲೂ ಹೇಳಬೇಕು ಅಂಥೇಳಿ ಆತನಿಗೆ ಬೋಧಿಸುವ ಕಾರಣ ಮುಸುಕು ಹಾಕಿ ಅದನ್ನು ನಡೆಸುವಂಥ ಕ್ರಿಯೆ ಕೂಡ ಉಂಟು.
ಇನ್ನು ಗಾಯತ್ರಿ ಮಂತ್ರದ ಮಹತ್ವ ಏನು ಅಂತ ಕೇಳಿದರೆ, ಗಾಯತ್ರಿ ಮಂತ್ರವನ್ನು ವೇದಗಳ ಮಾತೆ ಅಂತ ಕೂಡ ಕರೀತಾರೆ. ಯಾಕೆ ವೇದಗಳ ಮಾತೆ ಅಂತ ಕರೀತಾರೆ ಅಂತ ಹೇಳಿದರೆ, ಆ ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ಬುದ್ಧಿ ಮತ್ತು ವಿವೇಕ ಬೆಳಗ್ತದೆ, ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಡಲಿಕ್ಕೆ ಮತ್ತು ಶಾಂತಿಯನ್ನು ನೀಡಲಿಕ್ಕೆ ಇದು ಸಹಾಯ ಮಾಡ್ತದೆ, ಆತ್ಮಿಕ ಬೆಳವಣಿಗೆಯನ್ನು ಪ್ರೇರೇಪಿಸ್ತದೆ, ಸತ್ಯ, ಧರ್ಮ ಹಾಗೂ ಸದಾಚಾರದ ಜೀವನವನ್ನು ನಡೆಸಲಿಕ್ಕೆ ಪ್ರೇರೇಪಿಸ್ತದೆ ಮತ್ತು ಇದು ಸಂಧ್ಯಾ ವಂದನದ ಒಂದು ಮುಖ್ಯ ಭಾಗ ಕೂಡ ಆಗಿರ್ತದೆ. ಉಪನಯನದಲ್ಲಿ ಇದರ ಮಹತ್ವ ಏನು ಅಂತ ಹೇಳಿದರೆ, ವಟು ಸಂಧ್ಯಾ ವಂದನೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಇದರ ಮೂಲಕ ಪಡೆದುಕೊಳ್ತಾನೆ. ಇನ್ನು ಉಪನಯನ ಆದ ನಂತರ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಈ ವೇದ ಅಧ್ಯಯನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಭಿಕ್ಷೆ ಬೇಡಿ ಜೀವನವನ್ನು ಸಾಗಿಸಬೇಕು ಅಂತ ಇತ್ತು. ಭಿಕ್ಷೆ ಅಂತ ಹೇಳಿದರೆ ಏನು, ನನಗೆ ಈಗೆಲ್ಲ ನಾವು ಅಲ್ಲಿ ಇಲ್ಲಿ ಕಾಣುವ ಹಾಗೆ ಒಟ್ಟಾರೆ ಬೇಡಿಕೊಂಡು ಹೋಗೋದು ಆ ಥರ ಅಲ್ಲ. ಒಂದು ಹೊತ್ತಿನ ಊಟವನ್ನು ಬೇಡಿ ತಂದು ನಾವೇ ಬೇಯಿಸಿ ಅವ್ರು ಏನು ಕೊಡ್ತಾರೆ, ಕೆಲವರು ಸಿದ್ಧಪಡಿಸಿ ಕೊಡಬಹುದು, ಕೆಲವರು ಸಿದ್ಧಪಡಿಸದೇ ಕೊಡ್ಬೋದು. ಅದನ್ನು ನಂತರದಲ್ಲಿ ತಂದು ನಾವೇ ಸಿದ್ಧಪಡಿಸಿ ಬದುಕುವುದನ್ನು ಕಲಿಸಲಿಕ್ಕೆ ಭಿಕ್ಷೆ ಬೇಡುವ ಪದ್ಧತಿ ಒಂದಿತ್ತು. ಹಾಗಾದರೆ ಅದರ ಅರ್ಥ ಏನು? ಭವತಿ ಭಿಕ್ಷಾಂದೇಹಿ ಅಂತ ಹೇಳಿಯೇ ಹೋಗಿ ಮನೆಯ ಮುಂದೆ ನಿಂತು ಕೇಳಬೇಕು. ಆಗ ಆ ಮನೆಯವರು ಏನೋ ಒಂದಿಷ್ಟು ಆಹಾರವನ್ನು ಕೊಡ್ತಾರೆ. ಅದು ಈ ಬ್ರಹ್ಮಚಾರಿಗೆ ಮಾತ್ರ, ಎಲ್ಲರೂ ಹೋದರು ಅಂತ ಕೊಡೋದಿಲ್ಲ. ಅವನು ವೇದಾಧ್ಯಯನ ಮಾಡ್ತಾ ಇದ್ದಾನೆ, ಏನೋ ಧಾರ್ಮಿಕ ಜೀವನವನ್ನು ನಡೆಸಲು ಕೇಳ್ತಾ ಇದ್ದಾನೆ ಅಂತ ಹೇಳಿದ್ದನ್ನು ಅರಿತು ಅವರು ಕೊಡ್ತಾರೆ. ಇದು ಏನನ್ನು ಕಲಿಸ್ತದೆ ಅಂತ ಹೇಳಿದರೆ, ಅಹಂಕಾರವನ್ನು ತ್ಯಾಗ ಮಾಡಿ ವಿನಯದಿಂದ ಬದುಕಲಿಕ್ಕೆ ಮತ್ತು ಒಬ್ಬ ಮನುಷ್ಯನಾದವನು ಸಮಾಜದ ಸಹಕಾರದಿಂದಲೇ ಬದುಕಬಹುದು ಎನ್ನುವುದನ್ನು ತಿಳಿಸ್ತದೆ. ಹಾಗಾದರೆ ಉಪನಯನ ಆದರೆ ಭಿಕ್ಷೆ ಬೇಡಿ ತಿನ್ನುವುದನ್ನು ಕಲಿಸ್ತದೆ ಅಂತ ಕೇಳಿದರೆ ಖಂಡಿತ ಅಲ್ಲ. ಹಿಂದೆ ವೇದಾಧ್ಯಯನ ಮಾಡುವಂಥ ಕಾಲದಲ್ಲಿ ಗುರುಕುಲ ಪದ್ಧತಿ ಇದ್ದದ್ದು. ಆಗ ಗುರುಗಳ ಪತ್ನಿಯೇ ಅಲ್ಲಿ ಮಾಡಿಕೊಡ್ತಾ ಇದ್ದರು ಈ ವಟುಗಳಿಗೆಲ್ಲ. ಆದರೆ ಮುಂದೆ ಅವರೆಲ್ಲೋ ಇನ್ನೂ ಹೆಚ್ಚಿನ ಸಂದರ್ಭದಲ್ಲಿ ಕಲೀಲಿಕ್ಕೆಲ್ಲ ಮುಂದೆ ಹೋಗಬೇಕು ಅಂತ ಬಂದಾಗ, ಹೋಗುವ ಕಾಲದಲ್ಲಿ ದಿನವನ್ನು ಕಳೀಲಿಕ್ಕೋಸ್ಕರ ಅವರು ಆ ಥರ ಮಾಡಬಹುದು ಅಂತ ಹೇಳುವ ಒಂದು ನಿಯಮ ಇತ್ತು. ಇದರಿಂದ ಒಬ್ಬ ಬ್ರಹ್ಮಚಾರಿ ಶಿಸ್ತುಬದ್ಧ ಜೀವನವನ್ನು ಒಂದು ನಿಯತ್ತಾಗಿ ಯಾವ ಥರ ಬದುಕಬಹುದು ಅಂತ ಹೇಳೋದನ್ನು ಕೂಡ ಅದು ಕಲಿಸ್ತಾ ಇತ್ತು. ಜೊತೆಗೆ ಆ ಒಂದು ತುತ್ತಿಗೂ ಎಷ್ಟು ಕಷ್ಟ ಇದೆ ಅಂತ ಹೇಳೋದನ್ನು ಕೂಡ ಅಲ್ಲಿ ಅದು ಕಲಿಸ್ತಾ ಇತ್ತು. ಇನ್ನು ಬಂದವರಿಗೆ ಬಾಯಾರಿಕೆಗೆ ಏನೆಲ್ಲ ಇತ್ತು ಅಂತ ಕೇಳಿದರೆ, ಜ್ಯೂಸ್, ಆಮೇಲೆ ಬೆಲ್ಲ ನೀರು, ಗಮ್ಲೆಸ್ ಹಲಸಿನ ಹಣ್ಣು, ನಂತರ ಹಲಸಿನಕಾಯಿ ಚಿಪ್ಸ್, ನಾವು ಹಲಸಿನಕಾಯಿ ಸೊಳೆ ಹೊರದದ್ದು ಅಂತ ಹೇಳ್ತೇವೆ ಅದು, ಬಾಳೆಹಣ್ಣು, ಆಮೇಲೆ ರಂಬುಟನ್, ಇಷ್ಟು ಇತ್ತು.
ಇನ್ನು ಊಟಕ್ಕೆ ಅಪ್ಪ ಕಜ್ಜಾಯ ಪ್ರಸಾದ, ಕುಡಿಲಿಕ್ಕೆ ಸಾರು, ಕೋಸಂಬರಿ, ತೊಂಡೆಕಾಯಿ ಹಾಗೂ ಗೇರು ಬೀಜ ಹಾಕಿದ ಪಲ್ಯ, ಹಲಸಿನಕಾಯಿ ಪಲ್ಯ, ಆಮೇಲೆ ಚಿತ್ರಾನ್ನ, ಮೆಣಸ್ಕಾಯಿ, ಆಮೇಲೆ ಮದ್ದೂರು ವಡೆ, ಅವಿಲು ಅಂತ ಕರೆಯೋದು ನಾವಿದನ್ನು, ಆಮೇಲೆ ಪಲಾವಿಗೆ ಮೊಸರು ಗೊಜ್ಜು ಅಂದರೆ ಸಲಾಡ್ ಅಂತ ಕೂಡ ಕರಿಬೋದು, ಅನ್ನ, ಸಾರು, ಹಾಗೆ ಸಾಂಬಾರು, ಹಾಗೆ ಮಜ್ಜಿಗೆ ಹುಳಿ, ಮಾವಿನ ಹಣ್ಣು ರಸಾಯನ, ಐಸ್ ಕ್ರೀಮ್ ಹಾಕಿದ್ದು, ಪಾಯಸ, ಬಾಳೆಹಣ್ಣು, ಹಾಗೆ ಹೋಳಿಗೆ, ಕಡಲೆಬೇಳೆದು ಹೋಳಿಗೆ, ಅದಕ್ಕೆ ಕಾಯಿ ಹಾಲು ಮತ್ತು ತುಪ್ಪ, ಪಾಯಸ, ಬೆರಟಿ ಪಾಯಸದು, ಆಮೇಲೆ ಹಲಸಿನಕಾಯ್ದು ಪಕೋಡ, ಮಜ್ಜಿಗೆ, ನೀರು. ಹೆಸರೆಂಗೇಳು ಮಗಳು, ಹೆಸರೆಂಗೇಳು. ಭುವನ ವಿದ್ಯಾ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.